ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪಬ್ಲಿಕ್ ಟಿವಿ ಜೊತೆ ಸಚಿವ ರಾಜಣ್ಣ ಮತ್ತು ಅವರ ಪುತ್ರ MLC ರಾಜೇಂದ್ರ ಇಬ್ಬರು ಕೂಡ ಮಾತನಾಡಿದ್ರು. ಕುಣಿಗಲ್ ಶಾಸಕರ ಬೆಂಬಲಿಗರ ವಿರುದ್ಧ ಆರೋಪ ಮಾಡಿದ್ರು. ಹಾಗಾದರೆ ಈ ಮಾತಿನ ಜಟಾಪಟಿ ಏನೇನಾಯಿತು, ಎಲ್ಲಿ ತನಕ ಬಂದಿದೆ, ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ. ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಶೀತಲ ಸಮರ. ಡಾಕ್ಟರ್ ರಂಗನಾಥ್ ರಾಜಣ್ಣ ಕುಟುಂಬ ನಡುವೆ ವಾರ್. ಡಿಸಿಸಿ ಬ್ಯಾಂಕ್ ಸಾಲ ಮಂಜೂರಾತಿಗೆ ರಾಜಣ್ಣ ಹಿಂದೇಟು. ಹನಿ ಟ್ರ್ಯಾಪ್ ಸದ್ದು ರಾಜ್ಯದಲ್ಲಿ ಜೋರಾಗಿ ಕೇಳುತ್ತಿದೆ. ಸಹಕಾರಿ ಸಚಿವ KN ರಾಜಣ್ಣ ಹಾಗೂ ಅವರ ಪುತ್ರ MLC ರಾಜೇಂದ್ರ ರಾಜಣ್ಣಗೆ ಹನಿ ಟ್ರ್ಯಾಪ್ ಖೆಡ್ಡ ತೋಡಿದ್ದು ಬಯಲಾಗಿದೆ. ಈ ಮಧುಜಾಲದ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ. ಆದರೆ ಪ್ರತಿಪಕ್ಷಗಳು ಮಾತ್ರ DCM DKಶ ವಿರುದ್ಧ ಬೊಟ್ಟು ತೋರಿಸ್ತಾ ಇದೆ. ಈ ನಡುವೆ ತುಮಕೂರು ಜಿಲ್ಲೆಯಲ್ಲಿ DKಶಿ ವರ್ಸಸ್ ಸಿದ್ದರಾಮಯ್ಯರ ಬಣದ ಶೀತಲ ಸಮರ ಶುರುವಾಗಿದೆ. DK ಶಿವಕುಮಾರ್ ಸಂಬಂಧಿಯಾದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ವಿರುದ್ಧ ರಾಜೇಂದ್ರ ರಾಜಣ್ಣ ಹರಿಹಾಯ್ದಿದ್ದಾರೆ. ರಾಮನಗರಕ್ಕೆ ನೀರು ಕೊಂಡೊಯ್ಯುವ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿದ್ದಕ್ಕೆ ಶಾಸಕ ರಂಗನಾಥ್ ತಮ್ಮ ಬೆಂಬಲಿಗರಿಂದ ಧಮಕಿ ಹಾಕಿದ್ದಾರೆ ಎಂದು ರಾಜೇಂದ್ರ ರಾಜಣ್ಣ ದೂರಿದ್ದಾರೆ. ಪ್ರಭಾವಿಗಳು ಇವರ ಜೊತೆ ಇದ್ದಾರೆ ಎಂಬ ಮಾತ್ರಕ್ಕೆ ಜಿಲ್ಲೆಗೆ ಅನ್ಯಾಯ ಮಾಡಿ ನೀರು ಕೊಡಲು ಸಾಧ್ಯವೇ ಎಂದು ಖಾರವಾಗಿ ರಾಜೇಂದ್ರ ಪ್ರಶ್ನಿಸಿದ್ದಾರೆ. ಇದು DKಶಿ ಬಣದ ಕಾಂಗ್ರೆಸ್ ಶಾಸಕರನ್ನು ಕೆರಳಿಸಿದೆ. ಈ ಲಿಂಕ್ ಎಲ್ಲ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳನ್ನು ಹಾಕಿದ್ದಾರೆ. ನೀವ್ ಯಾಕೆ ನಿಲ್ಲಿಸ್ತೀರಾ, ನಮ್ ತಾಲೂಕಿಗೆ ನೀರ್ ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾವೇನಾದ್ರು ನಿಲ್ಸಿದೀವನಪ್ಪ, ಟೆಂಡರ್ ಆಗಿದೆ, ಕೆಲಸ ನಡೀತಿದೆ. ನೀವು ಲಿಂಕ್ ಕೆನಾಲ್ ಆಗ್ತಾ ಇರೋವಂಥದ್ದು ಅನಾನುಕೂಲ ಯಾರಿಗಾಗ್ತಿರೋದು? ನಮ್ಮ ತಾಲೂಕು ಕೊರಟಗೆರೆ ಅವ್ರಿಗೆ ಅದು ಅನಾನುಕೂಲ ಆಗುವಂತದ್ದು. ಇನ್ನೊಂದೆಡೆ DCC ಬ್ಯಾಂಕ್ ಅಧ್ಯಕ್ಷರೂ ಆಗಿರುವ ಸಚಿವ ರಾಜಣ್ಣ ಕುಣಿಗಲ್ ಕ್ಷೇತ್ರದ ರೈತರಿಗೆ ಸಾಲ ಕೊಡುತ್ತಿಲ್ಲ ಎಂದು ಶಾಸಕ ರಂಗನಾಥ್ ಸದನದಲ್ಲಿ ಆರೋಪ ಮಾಡಿದ್ರು. ಇದು ಕೂಡ ಮೌನ ಸಮರಕ್ಕೆ ಕಾರಣವಾಗಿದೆ. ರಾಜಣ್ಣರ ಪುತ್ರ ಗೆಲ್ಲಲು ಕುಣಿಗಲ್ ಕ್ಷೇತ್ರದ ಪಂಚಾಯಿತಿ ಸದಸ್ಯರುಗಳ ಋಣ ಇದೆ. ಇದನ್ನು ಅಪ್ಪ ಮಗ ಮರೆಯಬಾರದು ಎಂದು ಶಾಸಕ ರಂಗನಾಥ್ ಟಾಂಗ್ ಕೊಟ್ಟಿದ್ದಾರೆ. ರಾಜೇಂದ್ರ ಅವರು ಎಲ್ಲೋ ಒಂದ್ ಕಡೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಆ ಗುಣ ಇಲ್ಲ ನನಗೆ. ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬದ ಚೌಕಟ್ಟಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಪ್ರವೋಕ್ಗೆ ನಾನು ಆದಿ ಮಾಡಿಕೊಡಲ್ಲ. ನನ್ನ ತಾಲೂಕಿನ ಜನರ ಹಿತವನ್ನ ಕಾಪಾಡಲಿಕ್ಕೆ, ರೈತರ ಹಿತವನ್ನ ಕಾಪಾಡಲಿಕ್ಕೆ ನಾನು ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೇನೆ. ಒಟ್ಟಾರೆ ಕುಣಿಗಲ್ ಶಾಸಕ ರಂಗನಾಥ್, ಗುಬ್ಬಿ ಶಾಸಕ ಶ್ರೀನಿವಾಸ್, ಮಾಜಿ ಶಾಸಕ ಗೌರಿಶಂಕರ್, ಮಾಜಿ ಸಚಿವ TB ಜಯಚಂದ್ರ DKಶಿ ಪರವಾಗಿ ಇದ್ದಾರೆ ಎನ್ನಲಾಗಿದೆ. ಹನಿ ಟ್ರ್ಯಾಪ್ ವಿಚಾರ ಈ ಬಣಗಳ ನಡುವಿನ ಕಂದಕ ಇನ್ನಷ್ಟು ಹೆಚ್ಚು ಮಾಡಿದೆ. ಇದು ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದು ಸದ್ಯದ ಲೆಕ್ಕಾಚಾರವಾಗಿದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.